ಕಾಲೇಜಿನ ಪ್ರಾಂಶುಪಾಲರು ಪೂಜ್ಯ ಗುರುಗಳಾದ ಡಾಕ್ಟರ್ ಮೋಹನ್ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದಿಸ್ತಾ, ಮತ್ತೋರ್ವ ಗುರುಗಳಾದ ಡಾಕ್ಟರ್ ಸುರೇಶ್ ಸರ್ ಇವರು ಸಹ ವಂದಿಸ್ತಾ, ಮತ್ತೋರ್ವ ಗುರುಗಳು ಡಾಕ್ಟರ್ ಜಗನ್ನಾಥ್ ಸರ್ ರಾಗಿ ಸರ್ ಅವರು ಜೀವನದ ಗುರುಗಳು, ಶಿಕ್ಷಣದ ಗುರುಗಳು, ಸಂಶೋಧನೆಯ ಗುರುಗಳು ಅವರಿಗೆ ಹೃತ್ಪೂರ್ವಕವಾಗಿ ವಂದಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಉಪನ್ಯಾಸಕರಾದ ಶ್ರೀಯುತ ಸ್ವಾಮಿ ಅವರಿಗೆ ವಂದಿಸ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಶ್ರೀಮತಿ ಮಾಲಿನಿ ಕಡೆಯವರು ಸಹ ವಂದಿಸ್ತಾ, ಹಾಗೂ ಈ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೆ ವಂದಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಹಿತ ಸಭೆಯ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಸಾಕ್ಷಿಭೂತರಾಗಿದ್ದಾರೆ, ಅವರಿಗೂ ಸಹ ವಂದಿಸ್ತಾ, ಈ ಕಾರ್ಯಕ್ರಮದ ಮುಖ್ಯ ಫಲಾನುಭವಿಗಳು, ಭಾವಿ ಪ್ರಜೆಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ, ಭಾರತದ ಪ್ರಸ್ತುತ ಸ್ಥಿತಿಗತಿ ಎನ್ನುವಂಥ ವಿಷಯವನ್ನು ಕೇಳಿದರೆ ನಮಗೆ ಒಮ್ಮೆ ಇಡೀ ಭಾರತದ ಇತಿಹಾಸ, ನಮ್ಮ ಇತಿಹಾಸದ ಎಲ್ಲ ಅಂಶಗಳನ್ನ ಮೆಲುಕು ಹಾಕುವಂಥ ಪ್ರಯತ್ನ, ಜೊತೆಗೆ ಪ್ರಾಚೀನ ಕಾಲಘಟ್ಟದಿಂದ ಈ ಕಾಲಘಟ್ಟದವರೆಗೂ ಸಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಆಗು ಹೋಗುಗಳನ್ನು ನಮ್ಮ ಕಣ್ಣ ಮುಂದೆ ಬರುವಂತೆ ಕಟ್ಟಿಕೊಟ್ಟಿರ್ತಕ್ಕಂಥ ಲೇಖಕರು ಡಾಕ್ಟರ್ ಜಗನ್ನಾಥ್ ಸರ್. ಇಲ್ಲಿ ಪ್ರಮುಖವಾಗಿ ನಮ್ಮ ಇತಿಹಾಸವನ್ನು ನಾವು ತಿರುಗಾಕಿ ನೋಡಿದಾಗ ನಮ್ಮ ಇತಿಹಾಸ ವಿವಿಧ ಗ್ರಂಥಗಳು, ವಿವಿಧ ಕೃತಿಗಳು, ವಿವಿಧ ಉಪನಿಷತ್ತುಗಳು, ವೇದಗಳು ಎಲ್ಲ ಅಂಶಗಳು ನಾವು ನಮಗೆ ಪೂರ್ವಕವಾಗಿರ್ತಕ್ಕಂಥ ಇತಿಹಾಸ ಅಂತ ನಾವು ನಂಬಿಕೊಂಡಿದ್ದೇವೆ. ಅವುಗಳಲ್ಲಿ ಉಲ್ಲೇಖಿತ ಆಗಿರ್ತಕ್ಕಂಥ ಪ್ರಾಚೀನ ಕಾಲಘಟ್ಟಕ್ಕೆ ನಾವು ಹೋದರೆ ಅಶೋಕ ಇಡೀ ಭಾರತವನ್ನು ಏಕೀಕೃತವಾಗಿ ಕಟ್ಟಬೇಕು, ಭಾರತ ಇರ್ತಕ್ಕಂಥ ಅಶೋಕನ ಕಾಲದಲ್ಲಿ ಏಕೀಕೃತವಾಗಿತ್ತು ಎನ್ನುವಂಥ ಅಂಶ ನಮಗೆ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಆ ಅಶೋಕ ರಾಮರಾಜ್ಯವನ್ನು ಕಟ್ಟಬೇಕು ಅಂದರೆ ಸುಖಿ ರಾಜ್ಯ ಆಗಬೇಕು, ಸಮರಥ್ಯ ರಾಜ್ಯ ಆಗಬೇಕು, ಸಮಪಾಡು ನಮ್ಮ ದೇಶದ ಜನತೆಯ ಜೀವನ ಆಗಬೇಕು, ಜೀವನ ಶೈಲಿ ಆಗಬೇಕು ಎನ್ನುವಂಥ ಕನಸನ್ನು ಕಟ್ಟಿದಂಥ ಮಹಾಪುರುಷ ಅಶೋಕ. ಹಾಗಾಗಿ ಅಶೋಕ ತನ್ನ ಸಾಮ್ರಾಜ್ಯಶಾಹಿ ನೀತಿಯನ್ನ, ಸಾಮ್ರಾಜ್ಯ ವಿಸ್ತರಣೆಯ ಒಂದು ಮನೋಭಾವವನ್ನು ಬುದ್ಧನ ಅಧ್ಯಯನದ ಮೂಲಕ, ಬುದ್ಧನ ಬೋಧನೆಯ ಮೂಲಕ ತನ್ನ ರಾಜತ್ವವನ್ನು ತ್ಯಜಿಸಿ ನಾನು ಸಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸಬೇಕು ಎನ್ನುವಂಥ ಪ್ರತಿಜ್ಞೆಯ ಮೂಲಕ ಯುದ್ಧವನ್ನು ಬಿಟ್ಟು ನಾನು ಸಹ ಒಬ್ಬ ಮಾನವೀಯ ಮೌಲ್ಯದಿಂದ, ಮನುಷ್ಯತ್ವದಿಂದ ಮಾನವೀಯ ಮೌಲ್ಯವನ್ನು ಕಟ್ಟುವಂಥ ಪ್ರಜೆ ಆಗಬೇಕು ಅಂತೇಳಿ ಸಾಮಾನ್ಯ ಮನುಷ್ಯನಾಗಿ ಬದುಕಿದಂಥ ಬದುಕಿನ ಚಿತ್ರಣಗಳು ಈ ಪುಸ್ತಕ ಒಳಗೊಂಡಿದೆ. ಅಂಥ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಮಹಾಪುರುಷರ ಪರಿಚಯ ನಮ್ಮ ಭಾರತದ ಇತಿಹಾಸದಲ್ಲಿ ಮಾಡಿಕೊಡ್ತಿದೆ. ಹಾಗಾಗಿ ಅವೆಲ್ಲ ಚಿಂತನೆಗಳು ಏನಾಗಿತ್ತು ಅಂದರೆ ಒಂದು ದಕ್ಷ ಭಾರತವನ್ನು ಕಟ್ಟಬೇಕು, ಪ್ರಭುತ್ವ ಭಾರತವನ್ನು ಕಟ್ಟಬೇಕು ಎನ್ನುವಂಥ ಮಹಾನಾಯಕರ ಚಿಂತನೆಯನ್ನು ಒಳಗೊಂಡಂತಹ ಚಿಂತನೆಗಳು ನಮ್ಮ ಇತಿಹಾಸದಲ್ಲಿ ದೊರಕುತ್ತದೆ. ಅಂತ ಒಂದು ಪ್ರಬುದ್ಧ ಭಾರತವನ್ನ ಕಟ್ಟುವಂತ ಒಂದು ಪ್ರಯತ್ನದ ಹಾದಿಯಾಗಿ ಅಶೋಕನಿಂದ ಹಿಡಿದು ಬಸವಣ್ಣ, ಅಂಬೇಡ್ಕರ್, ಹರಿಯ, ಭಗತ್ ಸಿಂಗ್ ಹೀಗೆ ಸಾಕಷ್ಟು ಮಹಾತ್ಮರ ನೈಜವಾಗಿರ್ತಕ್ಕಂಥ ಚಿಂತನೆಗಳು ಈ ಪ್ರಸ್ತುತ ಭಾರತದ ಸ್ಥಿತಿಗತಿಯಲ್ಲಿ ಪ್ರತಿಬಿಂಬಿತವಾಗಿದ್ದಾವೆ. ಅವೆಲ್ಲವನ್ನೂ ಸಹ ಲೇಖಕರಲ್ಲಿ ಆಧುನಿಕ ಕಾಲಘಟ್ಟದ ಭಾರತವನ್ನು ಕಟ್ಟುವಲ್ಲಿ ಯುವಜನತೆ ಹೇಗೆ ಈ ಒಂದು ಮಹಾನಾಯಕನನ್ನು ಸ್ವೀಕರಿಸಬೇಕು, ಹೇಗೆ ನಮ್ಮ ವೃತ್ತಿಯಲ್ಲಿ, ನಮ್ಮ ಜೀವನದಲ್ಲಿ, ಮುಂದಿನ ನಾಯಕತ್ವದಲ್ಲಿ ಹೇಗೆ ಅಂಬೇಡ್ಕರ್ ಅವರನ್ನ, ಹೇಗೆ ಪೆರಿಯಾರ್ ಅವರನ್ನ, ಹೇಗೆ ಈ ಭಗತ್ ಸಿಂಗ್ ಅವರನ್ನು ನಾವು ಸ್ವೀಕರಿಸಬೇಕು ಎನ್ನುವಂಥ ವಿಚಾರಧಾರೆಗಳನ್ನ ಬಹಳ ಜಾಗೃತಿಯ ಲೇಖನಗಳ ಮೂಲಕ ನಮಗೆ ಪರಿಚಯಿಸಿದ್ದಾರೆ. ಈ ಎಲ್ಲ ನಾಯಕರ ಒಟ್ಟು ಸಾರಾಂಶವನ್ನು ನಾವು ಗ್ರಹಿಸೋದಾದ್ರೆ ಎಲ್ಲ ಮಹಾತ್ಮರು ನಮ್ಮನ್ನು ಜಾಗೃತಗೊಳಿಸಿದರು. ಯಾವುದರಿಂದ ಜಾಗೃತಗೊಳಿಸಿದರು ಅಂದರೆ ನಮಗೆ ಸಾಮಾಜಿಕವಾಗಿ ಅಂಟಿಕೊಂಡಿರ್ತಕ್ಕಂಥ ಒಂದೇನು ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಜೊತೆಗೆ ಬಂಡವಾಳಶಾಹಿ ವ್ಯವಸ್ಥೆ ನಮಗೆ ಕೊಂಡಿದೆ, ಜೊತೆಗೆ ಶೋಷಣೆಯ ಸಾಮ್ರಾಜ್ಯಶಾಹಿಯ ಒಂದು ನಿರ್ಮೂಲನೆಯನ್ನು ಮಾಡಬೇಕೆನ್ನುವಂಥ ಅಂಶವನ್ನು ಇಲ್ಲಿ ಒಂದು ಹೇಳಲಾಗಿದೆ. ಜೊತೆಗೆ ನಮ್ಮ ಪ್ರಾಚೀನ ಕಾಲಘಟ್ಟದಿಂದ ಹಿಡಿದು ಏನು ಪುರುಷ ಪ್ರಾಧಾನ್ಯತೆಗೆ ಹೆಚ್ಚು ಒತ್ತನ್ನು ಪಟ್ಟಿರ್ತಕ್ಕಂಥ ಒಂದು ಸಮಾಜ, ಸಂಸ್ಕೃತಿ, ಅದೇ ನಮ್ಮ ಜೀವನ ಶೈಲಿ ಎನ್ನುವಂಥ ಒಂದು ಪರಿಪಾಠಲು ಇಂದಿನ ಆಧುನಿಕ ಕಾಲಘಟ್ಟಕ್ಕೂ ಸಹ ಪ್ರವೇಶ ಆಗಿದೆ. ಹಾಗಾಗಿ ಮಹಿಳಾ ಶೋಷಣೆ ವಿರುದ್ಧ ಬರತಕ್ಕಂಥ ನಿಲುವುಗಳನ್ನು ಸಹ ಈ ಮಹಾತ್ಮರು ನಮಗೆ ಅಂದಿನ ಕಾಲಘಟ್ಟದಲ್ಲಿ ಪರಿಚಯಿಸಿದ್ರು. ಅವನ್ನ ಈ ಆಧುನಿಕ ಕಾಲಘಟ್ಟಕ್ಕೆ ನಾವು ಹೇಗೆ ಸ್ವೀಕರಿಸಬೇಕು, ಹೇಗೆ ಅಧ್ಯಯನವನ್ನು ಮಾಡಬೇಕು ಎನ್ನುವಂಥ ಅಂಶಗಳನ್ನ ಬಹಳ ಮುಖ್ಯವಾಗಿ ಪರಿಚಯಿಸಿದ್ದಾರೆ. ಆ ನಿಟ್ಟಿನಲ್ಲಿಯೇ ಭಾರತ ಸ್ವತಂತ್ರ ನಂತರದ ಅವಧಿಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಹೋರಾಟಗಳು ಬಹಳ ಪ್ರಮುಖವಾಗಿ ಈ ಪುಸ್ತಕ ಒಳಗೊಂಡಿದೆ. ಅದರಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಇಲ್ಲಿ ಇಡೀ ಭಾರತ ಮತ್ತು ಭಾರತ
ಸಂವಿಧಾನ, ಆ ಸಂವಿಧಾನವನ್ನು ಅನುಸರಿಸುತ್ತ ನಾವು ನೀವೆಲ್ಲರೂ ಸಹ ಇವತ್ತು ಜೀವಿಸ್ತಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ಈ ಒಂದು ಮೂರು ತತ್ವದ ಅಡಿಯಲ್ಲಿ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ ಮತ್ತು ಭ್ರಾತೃತ್ವ ಇದೆ. ಅದೆಷ್ಟರ ಮಟ್ಟಿಗೆ ಇದೆ ಎನ್ನುವಂಥ ಅಂಶವನ್ನ ನಮ್ಗೆ ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥೈಸುವಂತ ಒಂದು ಪ್ರಯತ್ನವನ್ನ ಈ ಪುಸ್ತಕ ಮಾಡ್ತಾ ಇದೆ. ಅದರ ಜೊತೆಗೆ ಇಡೀ ಸಮಾಜ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅಭಿವೃದ್ಧಿಯ ಪಥವನ್ನು ತಲುಪಬೇಕಂದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಶಿಕ್ಷಣ ಬೇಕು. ಶಿಕ್ಷಣವನ್ನು ಪಡೆಯುವಂತ ಜೊತೆಗೆ ಎಲ್ಲ ಸಮಾನ ಅವಕಾಶವನ್ನು ಪಡೆಯಲಿಕ್ಕೆ ಬಹುಮುಖ್ಯವಾಗಿ ಹೋರಾಟವನ್ನು ರೂಪಿಸುವಂತ, ಚಳುವಳಿಯನ್ನು ಕಟ್ಟುವಂತ ಒಂದು ಮನಸ್ಥಿತಿಗಳು ಬೇಕು. ಅದೇ ರೀತಿ ಇವೆಲ್ಲವನ್ನು ನಾವು ಮುನ್ನೆಲೆಗೆ ತರ್ತಕ್ಕಂಥ ಸಂಘಟನೆಯ ಒಂದು ನಾಯಕತ್ವ ಮತ್ತೆ ಅಗತ್ಯವಾಗಿ ನಮಗೆ ಆಧುನಿಕವಾಗಿರುವುದು ಬೇಕಾಗಿದೆ. ಅದೇ ರೀತಿ ಇಲ್ಲಿ ಇನ್ನೂ 3 ತತ್ವವನ್ನು ಇಲ್ಲಿ ಸೇರಿಸಿದ್ದಾರೆ. ಬುದ್ಧ, ಧರ್ಮ ಮತ್ತು ಸಂಘ. ಇಲ್ಲಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ದೊಡ್ಡ ಕೊಡುಗೆ ಅಂದ್ರೆ ಅದು ಭಗವಾನ್ ಗೌತಮ ಬುದ್ಧನ ಚಿಂತನೆಗಳು. ಇಡೀ 150ಕ್ಕೂ ಹೆಚ್ಚು ರಾಷ್ಟ್ರಗಳು ಇವತ್ತು ಬುದ್ಧನನ್ನು ಸ್ವೀಕರಿಸಿದರೆ, ಬುದ್ಧನ ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಆಧ್ಯಾತ್ಮಕ್ಕೆ, ನಮ್ಮ ಜೀವನಕ್ಕೆ ಗುರು ಅಂತೇಳಿ ಸ್ವೀಕರಿಸಿದ್ದೇವೆ. ಆದರೆ ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಅವರನ್ನು ನಮ್ಮ ಗಡಿಯಿಂದಲೇ, ನಮ್ಮ ಸಂಸ್ಕೃತಿಯಿಂದಲೇ, ನಮ್ಮ ಜೀವನದ ಭಾಗದಿಂದಲೇ ಒಂದಿಷ್ಟು ಭಾರತದ ಗಡಿ ಭಾಗದಿಂದ ನಾವು ಹೊರಗಿಟ್ಟಿದ್ದೇವೆ ಎನ್ನುವಂಥ ಒಂದು ಮನಸ್ಥಿತಿ ನಮ್ಮ ಭಾರತೀಯರಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಈ ಕಾಲಘಟ್ಟದಲ್ಲಿ ಅರ್ಥ ಆದರೆ ಆ ಭಾರತಕ್ಕೆ ಪುನಃ ಆ ಬುದ್ಧನ ಚಿಂತನೆಗಳು, ಆ ಬುದ್ಧನ ಆದರ್ಶಗಳು ಬರುವಂತ ಪ್ರಯತ್ನ ಆಗ್ತದೆ. ಹಾಗಾಗಿ ಹೇಗೆ ನಾವು ಬುದ್ಧನ ಚಿಂತನೆಯನ್ನು ಅನುಸರಿಸಬೇಕು, ಹೇಗೆ ನಮ್ಮ ಜೀವನಕ್ಕೆ ಸ್ವೀಕರಿಸಬೇಕು ಎನ್ನುವಂಥ ಅಂಶಗಳನ್ನ ಬಹಳ ಹೆಚ್ಚು ಒತ್ತನ್ನು ಕೊಟ್ಟು ಬರೆಯಲಾಗಿದೆ. ನಂತರ ಇನ್ನು ಮುಂದುವರೆದ ಅಂಶಗಳನ್ನು ನೋಡೋದಾದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ನಮ್ಮ ಭಾರತವನ್ನ ಹೇಗೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಕಟ್ಟಬೇಕು ಎನ್ನುವಂಥ ಅಂಶಗಳು ಹೆಚ್ಚು ಹೆಚ್ಚು ಪ್ರಚಲಿತಕ್ಕೆ ಬಂದಾಗ ಅಲ್ಲಿ ಪ್ರಮುಖವಾಗಿ ಪಾತ್ರ ನಿರ್ವಹಿಸತಕ್ಕಂಥವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಮ್ಮ ದೇಶ ಹೀಗೆ ಇರಬೇಕು, ನಮ್ಮ ದೇಶದ ಒಂದು ಜನತೆಯ ಬದುಕು ವಿವಿಧ ಕ್ಷೇತ್ರದಲ್ಲಿ ಹೇಗೆ ಇಡೀ ರಾಷ್ಟ್ರ ಅವರಿಗೆ ಸವಲತ್ತು, ಸಮಾನತೆ, ಅವಕಾಶಗಳನ್ನು ಹಂಚಿಕೆಯನ್ನು ಮಾಡಬೇಕು ಎನ್ನುವಂಥ ಅಂಶಗಳನ್ನ ಬಹುಮುಖ್ಯವಾಗಿ ಚಿಂತನೆಯನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಭೂ ರಾಷ್ಟ್ರೀಕರಣ ಆಗಬೇಕು. ನಾವೆಲ್ಲರೂ ದೇಶದ ಪ್ರಜೆಗಳು ಅಂತೇಳಿ ಇಡೀ ರಾಷ್ಟ್ರ ದೇಶದ ಸಂಪತ್ತು. ಯಾವುದೋ ಬಂಡವಾಳ ಇರತಕ್ಕಂಥ, ಯಾವುದೋ ಹೆಚ್ಚು ಆಸ್ತಿ ಇರತಕ್ಕಂಥ, ಅಂತಸ್ತು ಇರತಕ್ಕಂಥ ಸ್ವತ್ತು ಅಲ್ಲ, ಇಡೀ ರಾಷ್ಟ್ರ ಜನತೆಯ ಸ್ವತ್ತು. ಹಾಗಾಗಿ ಇಡೀ ರಾಷ್ಟ್ರದ ಒಂದು ಭೂಭಾಗ ಸಮಾನ ರೀತಿಯಲ್ಲಿ ಜನತೆಗೆ ಹಂಚಿಕೆ ಆಗಬೇಕು ಎನ್ನುವಂಥ ಅಂಶವನ್ನ ಒತ್ತಿ ಹೇಳ್ತಾರೆ. ಅದು ಇಂದಿಗೂ ಸಹ ಸಾಧ್ಯ ಆಗಿಲ್ಲ. ಭೂ ಒಡೆಯ ಇನ್ನೂ ಸಹ 500-600 ಎಕರೆಯ ಒಂದು ಒಡೆಯನಾಗ್ತಿದ್ದಾನೆ ಹೊರತು ಯಾರು ಸಹ ಭೂಹೀನ ವ್ಯಕ್ತಿ ಇವತ್ತು ಭೂಮಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಇದು ನಮ್ಮ ದೇಶದ ಒಂದು ಭಾಗ ನನ್ನದು ಅಂತ ಹೇಳಲಿಕ್ಕೆ ಇವತ್ತು ಸಹ ಸಾಧ್ಯತೆ ಆಗ್ತಿಲ್ಲ. ಹಾಗಾಗಿ ನಮ್ಮ ಮುಂದಿನ ಏನಾಗಬೇಕು ಎನ್ನುವಂಥ ಅಂಶಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಲೇಖಕರು ಮಾಡಿದ್ದಾರೆ. ಅದೇ ರೀತಿ ಏಕರೂಪದ ಶಿಕ್ಷಣ ವ್ಯವಸ್ಥೆ ಅತಿ ಅಗತ್ಯ, ನಮಗೆ ಬೇಕೇ ಬೇಕು. ಶಿಕ್ಷಣ ವಿವಿಧ ರೂಪದಲ್ಲಿ ನಮಗೆ ಇವತ್ತು ಇದೆ. ಈ ಪ್ರಾಥಮಿಕ ಶಿಕ್ಷಣದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಸಹ ವಿವಿಧ ವೈವಿಧ್ಯತೆಗಳನ್ನ ನಾವು ಕಾಣ್ತೇವೆ. ಇಡೀ ವಿಶ್ವಕ್ಕೆ ವಿಶ್ವವಿದ್ಯಾಲಯ ಪರಿಕಲ್ಪನೆಯನ್ನ ಮೂಡಿಸಿದಂಥ ದೇಶ ಭಾರತ. ಆದರೆ ಯಾವುದೇ ಉನ್ನತ ವಿಶ್ವವಿದ್ಯಾಲಯ ಪಟ್ಟಿಯನ್ನು ತೆಗೆದು ನೋಡಿದ್ರೆ ನಮ್ಮ ವಿಶ್ವವಿದ್ಯಾಲಯದ ಯಾವುದೇ ಹೆಸರುಗಳು ಇದುವರೆಗೂ ಸಹ ಇರತಕ್ಕಂಥದ್ದು ವಿಪರ್ಯಾಸ. ಯಾಕೆ? ನಮ್ಮಲ್ಲಿ ವಿವಿಧತೆ ಇದೆ, ವೈವಿಧ್ಯತೆ ಇದೆ. ಅವುಗಳನ್ನು ಏಕರೂಪ ತರುವಲ್ಲಿ ನಾವು ಎಳೆದಿದ್ದೇವೆ ಎನ್ನುವಂಥ ಅಂಶಗಳನ್ನ ಬಹಳ ಮುಖ್ಯವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಜೊತೆಗೆ ಶಿಕ್ಷಣ ಹೇಗೆ ವೈವಿಧ್ಯತೆ ಇದೆ, ಒಂದ್ ಕಡೆ ಸರ್ಕಾರಿ ಇದೆ, ಮತ್ತೊಂದು ಕಡೆ ಖಾಸಗಿ ಇದೆ, ಒಂದ್ ಕಡೆ ರಾಜ್ಯ ಸಿಲೆಬಸ್ ಇದೆ, ಮತ್ತೊಂದು ಕೇಂದ್ರ ಸಿಲೆಬಸ್ ಇದೆ, ಮತ್ತೊಂದು ಈ ವಸತಿ ಇರತಕ್ಕಂಥ ಶಿಕ್ಷಣ ಅವಕಾಶಗಳಿದ್ದಾವೆ, ಮತ್ತೊಂದು ಅವಕಾಶಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಗತಿ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ, ವಿವಿಧ ಗುಡ್ಡಗಾಡು ಪ್ರದೇಶಗಳಲ್ಲಿ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಸಮಾಜ ಸಮುದಾಯ ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅನುಸರಿಸ್ತಾ ಇದೆ, ಅನುಭವಿಸ್ತಾ ಇದೆ. ಹಾಗಾಗಿ ಶಿಕ್ಷಿತ ವಂಚಿತ ಸಮಾಜಕ್ಕೆ, ಸಮುದಾಯಕ್ಕೆ ಉತ್ತರವನ್ನು ಹುಡುಕುವಂತ ಪ್ರಯತ್ನವನ್ನ ಈ ಲೇಖಕರು ಮಾಡಿದ್ದಾರೆ. ಜೊತೆಗೆ ಇಡೀ ಉದ್ಯೋಗವನ್ನ ಒದಗಿಸಿಕೊಡ್ಬೇಕಂದ್ರೆ ಉದ್ಯೋಗ ಕ್ಷೇತ್ರ ರಾಷ್ಟ್ರೀಕರಣ ಆಗಬೇಕು, ಕೈಗಾರಿಕೆಗಳು ರಾಷ್ಟ್ರೀಕರಣ ಆಗಬೇಕು. ಅವಾಗ ಮಾತ್ರ ಜನತೆ, ಶಿಕ್ಷಣ ಪಡೆದಂತಹ ಜನತೆಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಎನ್ನುವಂಥ ಅಂಶವನ್ನ ಅಂಬೇಡ್ಕರ್ ಅವರು ಆಗಿನ ಕಾಲಘಟ್ಟದಲ್ಲಿ ಒತ್ತಾಯವನ್ನು ಮಾಡಿದ್ರು. ಆದ್ರೆ ಆ ಉದ್ಯೋಗದ ರಾಷ್ಟ್ರೀಕರಣ ಇರ್ತಕ್ಕಂಥದ್ದು ಇವತ್ತವರೆಗೂ ಸಾಧ್ಯತೆ ಆಗ್ತಾ ಇಲ್ಲ. ಏನಾಗಿದೆ ಅಂದ್ರೆ ವಿವಿಧ ಸಾರ್ವಜನಿಕ ವಲಯಗಳು, ಕ್ಷೇತ್ರಗಳು ಖಾಸಗಿಯವರ ಪಾಲಾಗ್ತಾ ಇದ್ದಾವೆ.
ಆ ಖಾಸಗಿಯವರ ಪಾಲಾದರೆ ನಾವು ಯಾವುದೇ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಯಾವುದಕ್ಕಾಗಿ ಉದ್ಯೋಗಕ್ಕಾಗಿ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಹಕ್ಕು ನಮಗೆ ಇವತ್ತು ಬರಿದಾಗ್ತಾ ಇದೆ. ಶಿಕ್ಷಣದ ಖಾಸಗೀಕರಣ ಶಿಕ್ಷಣ ವಂಚಿತ ಸಮಾಜವನ್ನು, ಸಮುದಾಯವನ್ನು, ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಯನ್ನ ಶಿಕ್ಷಣವನ್ನು ಪಡೆಯಲಿಕ್ಕೆ ತನ್ನ ತಾನೇ ವಂಚಿತವಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ನಮಗೆ ಸೃಷ್ಟಿಯಾಗ್ತಾ ಇದೆ. ಇವೆಲ್ಲವನ್ನ ಮೆಲುಕಾಗಿ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಇದಾವೆ ಅಥವಾ ಇಲ್ಲವಾ ಎನ್ನುವಂಥ ಅಂಶ ನಮ್ಮೆಲ್ಲರಿಗೂ ಸಹ ಗೋಚರ ಆಗ್ತಾ ಇದೆ. ಬಹುಶಃ ಅವೆಲ್ಲವಕ್ಕೂ ಉತ್ತರ ಇಲ್ಲಿ ಲೇಖಕರು ನಮಗೆ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನ ಬರೀ ಓದುವಂಥದ್ದಲ್ಲ, ನಾವು ಚಿಂತಿಸುವ ಮೂಲಕ ನಾವು ನಮ್ಮ ಕಾರ್ಯ ಕೆಲಸವನ್ನು ಮಾಡುವ ಸ್ಥಳದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ನಾವು ಏನ್ ಮಾಡ್ಬೋದು, ಮುಂದಿನ ಜನತೆಗೆ ಸಮಾನ ಶಿಕ್ಷಣವನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಇರ್ತಕ್ಕಂಥ ಮುಂದಿನ ಎಲ್ಲ ಭಾರತ ಭವಿಷ್ಯವನ್ನು ಕಟ್ಟತಕ್ಕಂಥ ಎಲ್ಲ ನಾಯಕತ್ವ ಮುಂದಿನ ಯುವ ಜನತೆ. ಹಾಗಾಗಿ ಯಾರ್ಯಾರು ಯಾವ ಕೆಲಸವನ್ನು ಮಾಡ್ತಾರೆ, ಯಾವ ಅಧಿಕಾರಿಗಳಾಗ್ತಾರೆ ಯಾರು ಸಹ ಹಾಗಾಗಿ ಅವೆಲ್ಲವುಗಳಿಗೂ ನಮಗೆ ಮುಂದೆ ಇಲ್ಲಿ ಉತ್ತರ ಇದೆ. ಅವನ್ನ ಓದುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಾರೆ. ಏನಂದ್ರೆ ನಮ್ಮ ದುಡಿಮೆಯ ಪ್ರತಿಶತ 20% ನಾವು ಹಣವನ್ನ ಸಮಾಜಕ್ಕೆ, ಸಮುದಾಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಪುನರ್ ನೀಡುವ ಮೂಲಕ ಸಮಾಜವನ್ನ ಏಳಿಗೆಯ ಅಭಿವೃದ್ಧಿಯ ಕಡೆ ಕೊಂಡೊಯ್ಯುವ ಮೂಲಕ ನಾವು ಹಣವನ್ನು ವಿನಿಯೋಗ ಮಾಡಿದ್ರೆ ನಾನು ರಾಷ್ಟ್ರದಿಂದ ಪಡೆದಂತ ಎಲ್ಲ ಸವಲತ್ತುಗಳು ಅರ್ಥಬದ್ಧತೆ ಸಿಗುತ್ತೆ ಎನ್ನುವಂಥ ಅಂಶವನ್ನ ದೇಶದ ಜನತೆ ಕಡೆಯನ್ನು ಕೊಡ್ತಾರೆ. ಹಾಗಾಗಿ ಶಿಕ್ಷಿತ ಸಮಾಜ, ಉದ್ಯೋಗ ಪಡೆದಂತ ಸಮಾಜ ಮುಂದಿನ ಭವಿಷ್ಯದಲ್ಲಿ ನಾವು ಸಮಾಜದ ಉಪಯೋಗಕ್ಕಾಗಿ ಯಾಕೆ ಅದನ್ನು ವಿನಿಯೋಗ ಮಾಡಬೇಕು ಎನ್ನುವಂತ ಉತ್ತರ ಈ ಪುಸ್ತಕ ಒಳಗೊಂಡಿದೆ. ಅದಕ್ಕೆ ಬಹುಮುಖ್ಯವಾಗಿ ಈ ಶಿಕ್ಷಣ ಯಾಕೆ ಬೇಕು ಎನ್ನುವಂಥ ಅಂಶವನ್ನ ವಿಶ್ವಮಾನವರಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ, ಯಾಕೆ ನಮಗೆ ಶಿಕ್ಷಣ ಬೇಕು ಎನ್ನುವಂಥ ಅಂಶವನ್ನು ಸಹ ಇಲ್ಲಿ ಲೇಖಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದು ಯಾವ ಶಿಕ್ಷಣ ಅಂದ್ರೆ ಬ್ರಿಟಿಷರ ಶಿಕ್ಷಣ ನಮಗೆ ವರವಾಗಿದೆಯೋ ಅಥವಾ ಶಾಪವಾಗಿದೆಯೋ, ಕೆಲವೊಮ್ಮೆ ವಿವಿಧ ನಾಯಕರನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಕುವೆಂಪುರವರು ಅವರೇ ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ, ಬ್ರಿಟಿಷರು ಭಾರತಕ್ಕೆ ಒಮ್ಮೆ ಬರದಿದ್ದರೆ ನಾನು ಯಾವುದೋ ಮಾಲೀಕನ ದನದ ಕೊಟ್ಟಿಗೆಯಲ್ಲಿ ಕಸವನ್ನು ಗುಡಿಸುವಂತ ಒಬ್ಬ ಕಾರ್ಮಿಕನಾಗ್ತಾ ಇದ್ದೆ. ಅಂದ್ರೆ ಶಿಕ್ಷಣದಿಂದ ಇಡೀ ಒಂದು ದೇಶದ ಪರಿವರ್ತನೆಗೆ, ಒಂದು ಯುಗದ ಪರಿವರ್ತನೆಗೆ ಏನು ಬ್ರಿಟಿಷ್ ಶಿಕ್ಷಣ ಪ್ರಭಾವವನ್ನು ಬೀರ್ತು ಎನ್ನುವಂತ ಅಂಶವನ್ನ ಈ ಲೇಖನದಲ್ಲಿ ಒತ್ತಿ ಹೇಳಲಾಗಿದೆ. ಹಾಗಾಗಿ ನಾವು ಆ ಲೇಖನವನ್ನು ಓದತಕ್ಕಂಥ ಅಗತ್ಯತೆ ಬಹಳ ಮುಖ್ಯವಾಗಿದೆ. ನಂತರ ಸಂವಿಧಾನದ ಒಂದು ಅಂಶವನ್ನ ಜೊತೆಗೆ ಸಂವಿಧಾನ ಯಾವ ಸ್ಥಿತಿಯಲ್ಲಿ ಇವತ್ತಿದೆ, ಮುಂದಿನ ಸ್ಥಿತಿ ಹೇಗೆ ತಲುಪಬೇಕು ಎನ್ನುವಂಥ ಅಂಶವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ವಿವಿಧ ಧರ್ಮ ಇರ್ಬೋದು, ವಿವಿಧ ಸಂಸ್ಕೃತಿ ಇರ್ಬೋದು, ಆದರೆ ಸ್ವತಂತ್ರ ಭಾರತದ ನಾವೆಲ್ಲರೂ ಸಮಾನ ಪ್ರಜೆಗಳು. ನಮ್ಮ ಧರ್ಮ ಯಾವುದಪ್ಪ ಅಂದ್ರೆ ನಮ್ಮ ಭಾರತೀಯತೆಯೇ ಧರ್ಮ. ನಮ್ಮ ಧರ್ಮ ಗ್ರಂಥ ಯಾವುದಂದ್ರೆ ಇವತ್ತು ನಮ್ಮ ಸಂವಿಧಾನ. ನಮಗೆ ಪ್ರತಿಯೊಂದು ಕ್ಷಣ ಅವಕಾಶವನ್ನ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಮಗೆಲ್ಲ ಅವಕಾಶಗಳು ದೊರಕಿರ್ತಕ್ಕಂಥದ್ದು. ಹಾಗಾಗಿ ಅಂತ ಮನೋಭಾವ ನಮಗೆ ಬೇಕು ಅಂದ್ರೆ ನಾವು ಈ ಸಂವಿಧಾನ ಕುರಿತಾದಂಥ ಲೇಖನವನ್ನ ಓದಬೇಕಾಗ್ತದೆ. ಈ ಸಂವಿಧಾನ ರಾಷ್ಟ್ರದ ಜನತೆಗೆ ಎಲ್ಲರಿಗೂ ಸಹ ಸಮಾನ ಅವಕಾಶವನ್ನು ಕೊಟ್ಟಿದೆ. ಅದು ಮೀಸಲಾತಿಯ ವಿಷಯವನ್ನ ಪ್ರಸ್ತಾಪವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಮೀಸಲಾತಿ ಇಲ್ಲಿ 50% ಸಾಮಾನ್ಯ ಯಾವುದೇ ಜಾತಿ, ಧರ್ಮ, ಲಿಂಗ ಭೇದ ಭಾವವಿಲ್ಲದೆ ಅವರ ಪ್ರತಿಭೆಗೆ ಅನುಗುಣವಾಗಿರ್ತಕ್ಕಂಥ ಮೀಸಲಾತಿ ಇದೆ. ಇನ್ನು 50 ಭಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತ ಒಂದು ಸಮುದಾಯಕ್ಕೆ 50% ಈ ಮೀಸಲಾತಿಯನ್ನ ನೀಡಲಾಗಿದೆ. ಅಲ್ಲಿ ಎಲ್ಲಾ ವಿಧದ ಅವಕಾಶ ವಂಚಿತ ವರ್ಗ 50% ಒಳಗೆ ಬರ್ತಾ ಇದೆ. ಆದರೆ ಜನತೆಗೆ ತಲುಪಿಸುವಂತ ಹಾದಿಯನ್ನ ಮರೆಮಾಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ಮೀಸಲಾತಿಯ ಚರ್ಚೆ ಆಗಿದೆ. ಆ ಚರ್ಚೆಯನ್ನು ಹೋಗ್ತಕ್ಕಂಥ ಬಹಳ ಮುಖ್ಯ ನಮಗೆ ಬೇಕೇ ಬೇಕು. ಇಲ್ಲಿ ಸಾಮಾಜಿಕ ಹಿನ್ನೆಲೆಯಿಂದ ನಮಗೆ ಸಂವಿಧಾನ ಏನನ್ನು ಮೀಸಲಾತಿಯನ್ನ, ನಂತರ ಇಲ್ಲಿ ಭಾರತದ ಭವಿಷ್ಯವನ್ನು ಸಹ ಪ್ರಸ್ತುತ ಸ್ಥಿತಿಗತಿಯ ಚರ್ಚೆಯ ಅಂಶಗಳಾಗಿ ಚರ್ಚೆಯನ್ನು ಮಾಡುವ ಮೂಲಕ ನಾವು ಮುಂದೆ ಏನ್ ಮಾಡಬೇಕು, ಏನ್ ನಿರ್ಧಾರಗಳನ್ನು ಆಲೋಚನೆ ಹೇಗಿರಬೇಕು, ನಮ್ಮ ವೃತ್ತಿ ಹೇಗಿರಬೇಕು, ನಮ್ಮ ಬದುಕು ಹೇಗಿರಬೇಕು, ನಮ್ಮ ಸಮಾನ ಅವಕಾಶಗಳನ್ನ ಸವಲತ್ತುವನ್ನ ಪಡೆದುಕೊಳ್ಳುವಲ್ಲಿ ನಾನು ಹೇಗೆ ಮುಂದಿನ ಹೆಜ್ಜೆಯನ್ನು ಇಡಬೇಕು ಎನ್ನುವಂಥ ಅಂಶಗಳಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗಿದೆ. ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಚರ್ಚೆ ನಮ್ಮ ರಾಷ್ಟ್ರವನ್ನ ಕಟ್ಟುವಂತಹ ಮುಖ್ಯ ಒಂದು ಆಧಾರ ಸ್ತಂಭವೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯ ಹಾಗೆ ಸುಪ್ರೀಂ ಮತದಾನ ಮುಖ್ಯವಾಗಿ. ಇಲ್ಲಿ ಬಹುಶಃ ಇಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಗೊತ್ತಿದೆಯೇ ಗೊತ್ತಿಲ್ಲ,
ಏನು ನಮ್ಮನ್ನು ಆಳಿದಂಥ ಏನು ಬ್ರಿಟಿಷ್ ವ್ಯವಸ್ಥೆ ಇತ್ತು, ಬ್ರಿಟಿಷ್ ರಾಷ್ಟ್ರದಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಇಲ್ಲದಿರ್ತಕ್ಕಂಥ ಸ್ಥಿತಿಗತಿಯಲ್ಲಿ ಭಾರತದ ಹೆಣ್ಣು ಮಕ್ಕಳಿಗೆ ಮತದಾನ ಹಕ್ಕನ್ನು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದಿನ ಕಾಲಘಟ್ಟದಲ್ಲಿದ್ದಂಥ ಒಂದು ಮತದಾನದ ಹಕ್ಕು ಯಾರಿಗೆ ಅಂದರೆ ಯಾರ್ಯಾರು ಜಮೀನ್ದಾರಾಗಿದ್ದರು, ಯಾರ್ಯಾರು ಪದವಿಯನ್ನು ಪಡ್ಕೊಂಡಿದ್ರು, ಯಾರ್ಯಾರು ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ಹೊಂದಿ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು, ಅವ್ರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿಯೇ ಎಲ್ಲರಿಗೂ ಸಾರ್ವತ್ರಿಕವಾಗಿರ್ತಕ್ಕಂಥ ಮತದಾನಕ್ಕೆ ಹಕ್ಕನ್ನು ಒತ್ತಾಯ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಮಗೆ ನೀಡಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ಬಹಳ ಪಾವಿತ್ರ್ಯದಿಂದ ನಮ್ಮ ಸರ್ಕಾರಗಳನ್ನ, ನಾಯಕರನ್ನ ಆಯ್ಕೆಯನ್ನ ಮಾಡುವಲ್ಲಿ ನಾವು ಅದನ್ನ ಪ್ರಯೋಗಿಸಬೇಕು. ಯಾವುದೇ ಇರತಕ್ಕಂಥ ಆಮಿಷಕ್ಕೆ ಬಲಿಯಾಗಿ ದುರುಪಯೋಗ ಮಾಡಿಕೊಳ್ಳಬಾರದು ಎನ್ನುವ ಅಂಶವನ್ನು ಹೇಳ್ತಾರೆ. ಹಾಗಾಗಿ ಮತದಾನದ ಮಹತ್ವ ಎಷ್ಟು ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಹೇಗೆ ಮಹಿಳೆಯರಿದ್ದಾರೆ, ಆ ಮಹಿಳೆಯರ ಶೀಲವಿದ್ದಂತೆ ಎನ್ನುವಂಥ ಅಂಶವನ್ನ ಬಹಳ ಎಚ್ಚರಿಕೆಯಿಂದ ಅಂಬೇಡ್ಕರ್ ಹೇಳ್ತಾರೆ. ಹಾಗಾಗಿ ನಾವು ಬಾರಿಕೊಳ್ಳದಂತೆ ರಾಷ್ಟ್ರವನ್ನು ಕಟ್ಟುವಲ್ಲಿ ಪಾವಿತ್ರ್ಯದ ಮತದಾನವನ್ನು ಮಾಡಬೇಕು ಎನ್ನುವಂಥ ಅಂಶಗಳಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ನಾವೆಲ್ಲ ಮತದಾನ ಮಾಡತಕ್ಕಂಥ ಹಕ್ಕನ್ನು ಪಡೆದುಕೊಂಡಿದ್ದೇವೆ. ಆ ಮತದಾನ ಇರ್ತಕ್ಕಂಥದ್ದು ಭಿಕ್ಷುಕನಿಗೂ ಒಂದೇ ಮತದ ಮೌಲ್ಯ, ಪ್ರಧಾನಮಂತ್ರಿಗೂ ಒಂದೇ ಮತದ ಮೌಲ್ಯ, ರಾಷ್ಟ್ರಪತಿಗೂ ಸಹ ಒಂದೇ ಮತದಾನದ ಮೌಲ್ಯ. ಹಾಗಾಗಿ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಚಲಾವಣೆ ಮಾಡ್ತಕ್ಕಂಥ ಅಂಶವನ್ನ, ಜಾಗೃತಿಯನ್ನ ಈ ಪುಸ್ತಕ ಒಳಗೊಂಡಿದೆ. ನಂತರ ಇಲ್ಲಿ ಬಹುಮುಖ್ಯವಾಗಿ ಇನ್ನೂ ಹೆಚ್ಚಿನ ಅಂಶಗಳನ್ನ ನಾವು ನೋಡೋದಾದ್ರೆ, ರಾಷ್ಟ್ರವನ್ನು ಕಟ್ಟುವಲ್ಲಿ ಅಂತ ಮತದಾನದ ಹಕ್ಕನ್ನ ನೀಡಿದಂತಹ ವ್ಯಕ್ತಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸೃಷ್ಟಿಕರ್ತ, ಜೊತೆಗೆ ಭಾರತಕ್ಕೆ ಏನು ಸಂವಿಧಾನ ಶಿಲ್ಪಿ ಅಂತ ಕರೀತೇವೆ, ಆ ಸಂವಿಧಾನ ಶಿಲ್ಪಿ ಅಂತ ನಾವು ಬಹುಮುಖ್ಯವಾಗಿ ಹೇಗೆ ನಡೆಸಿಕೊಂಡಿದ್ದೇವೆ ಆಗಿನ ಕಾಲಘಟ್ಟದಲ್ಲಿ ಎನ್ನುವಂಥ ಅಂಶದ ಲೇಖನಗಳು ಸಹ ಇದು ಒಳಗೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವನವನ್ನ ದೇಶದ ಜನತೆಗಾಗಿ ಹೇಗೆ ಅವರು ತಮ್ಮ ಜ್ಞಾನವನ್ನ ಪ್ರತಿನಿತ್ಯ ಜನತೆಗೆ ಉಪಯೋಗವಾಗುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದರು ಎನ್ನುವಂಥ ಅಂಶ ಇದರಲ್ಲಿ ಒಳಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಏನು ಮತದಾನ ಎನ್ನುವಂಥ ಅಂಶವನ್ನು ಒತ್ತಿ ಹೇಳ್ತೇವೆ. ಅದಕ್ಕೆ ನಾವು ಆ ಮತದಾನವನ್ನೇ ಮತದಾನ ನೀಡಿದಂಥ ವ್ಯಕ್ತಿಗೆ ನಾವು ನೀಡೋದು ಅವನ್ನ ಸೋಲಿಸಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರೂ ಸಹ ಗೊತ್ತಿದೆ. ಆ ಸಂವಿಧಾನ ರಚನಾ ಸಮಿತಿಗೆ ಆ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಇನ್ನೇನು ಸಂವಿಧಾನ ರಚನೆಗೆ ಅವರು ಎಲೆಕ್ಟ್ ಆಗಿ ಬರ್ತಾರೆ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಭಾರತದ ಭೂಭಾಗವನ್ನೇ ಅಂದಿನ ಅವಿಭಜಿತ ಇಂದಿನ ಬಾಂಗ್ಲಾ ಪ್ರದೇಶಕ್ಕೆ ಸೇರಿಸ್ತಕ್ಕಂಥ ಮಹಾನ್ ನಾಯಕರು ನಮ್ಮ ದೇಶವನ್ನ ಆಳಿದ ನಾಯಕರು. ಅದಕ್ಕೆ ಒಬ್ಬ ವ್ಯಕ್ತಿಯ ಪ್ರವೇಶವನ್ನ ಸಹಿಸದೆ ದೇಶದ ಭೂಭಾಗವನ್ನು ಸಹ ಮತ್ತೊಬ್ಬರಿಗೆ ನೀಡುವಂತ ಒಂದು ನಾಯಕತ್ವ ಮನಸ್ಥಿತಿ ಎಷ್ಟಿದೆ ಅಂದ್ರೆ, ನಮ್ಮ ಸಮಾಜ ಸಮುದಾಯ ಮುಂದಿನ ದಿನಗಳಲ್ಲಿ, ಮುಂದಿನ ಭವಿಷ್ಯದಲ್ಲಿ ಭಾರತೀಯ ಪ್ರಜೆಗಳು ಹೇಗೆ ಸ್ವೀಕರಿಸಬೇಕು, ಯಾವುದೇ ಇರತಕ್ಕಂಥ ಪಕ್ಷದ ನಿಲುವನ್ನ, ಆಡಳಿತ ವ್ಯವಸ್ಥೆಯನ್ನ, ಸರ್ಕಾರವನ್ನ ಎನ್ನುವಂಥ ಒಂದು ಎಚ್ಚರಿಕೆ ನಮಗೆ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಅಂತ ನಿಲುವುಗಳನ್ನ ತೆಗೆದುಕೊಳ್ಳುವಾಗ ನಾವು ರಾಷ್ಟ್ರದ ಒಳಿತಿಗಾಗಿ ನಿಲುವನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಹಾಗಾಗಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿ ದೇಶದ ಅಭಿವೃದ್ಧಿಗೆ, ದೇಶದ ಶಾಂತಿಗೆ ಮತ್ತು ದೇಶದ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ಉತ್ತಮಗೊಳಿಸುವಂತ ಪಾತ್ರ ಎನ್ನುವಂಥ ಅಂಶವನ್ನ ಅವರು ಒತ್ತಿ ಹೇಳ್ತಾರೆ. ಅವರಿಗಾಗಿ ಒಂದು ಹಿಂದೂ ಕೋರ್ಟ್ ಬಿಲ್ ಅನ್ನ ಪ್ರಸ್ತಾಪವನ್ನ ಮಾಡ್ತಾರೆ, ಸಂಸತ್ನಲ್ಲಿ ಮಂಡನೆಯನ್ನ ಮಾಡ್ತಾರೆ. ಆದರೆ ಆ ಹಿಂದೂ ಕೋರ್ಟ್ ಬಿಲ್ ಅನ್ನ ಅಂದಿನ ಭಾರತದ ಯಾವ ನಾಯಕರು ಸಹ ಒಪ್ಪಿಕೊಳ್ಳದೆ ಆ ಸಂಸತ್ತಿನಿಂದ ತಿರಸ್ಕೃತ ಆಗ್ತದೆ. ಆ ದಿನವೇ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ಕೊಡ್ತಾರೆ. ನಂತರ ಮಹಿಳಾ ಹೋರಾಟಕ್ಕೆ ಹೆಚ್ಚು ಚಾಲನೆಯನ್ನ ನೀಡ್ತಾರೆ. ಅಂದು ಆ ಮಹಿಳೆಗೆ ನೀಡಿದಂತಹ ಒಂದು ಅವಕಾಶಗಳು ಕುಂಠಿತ ಆಗಿರಬಹುದು, ಆದರೆ ಕಾಲ ನಂತರ ಅವೆಲ್ಲ ಅವಕಾಶಗಳು ಇವತ್ತು ಪ್ರಸ್ತುತವಾಗಿ ಮಹಿಳೆಗೆ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು ಒಂದೊಂದಾಗಿ ಸಿಗ್ತಾ ಇದ್ದಾವೆ. ಆದರೆ ಇನ್ನೂ ಸಹ ರಾಜಕೀಯ ಮೀಸಲಾತಿ 33% ಇನ್ನೂ ಸಹ ಅದು ಐಸಿಯಲ್ಲೇ ಇದೆ, ಅದು ಸಂಸತ್ತಲ್ಲೇ ಇನ್ನೂ ಸಹ ಇಟ್ಕೊಂಡಿದ್ದಾರೆ. ಕೆಳಹಂತದಲ್ಲಿ ಮಾತ್ರ ಇಲ್ಲಿ ಗ್ರಾಮ ಪಂಚಾಯತಿ ವಿವಿಧ ಅಂಶಗಳಲ್ಲಿ ಮಾತ್ರ ಹೇಳಿದ್ದಾರೆ. ಆದರೆ
ಉನ್ನತ ಹಂತದಲ್ಲಿ ರಾಷ್ಟ್ರವನ್ನ ಆಳ್ಲಿಕ್ಕೆ ನಾವು ಸರಿಸಮನಾಗಿ ನಮ್ಮ ಪಕ್ಕ ಅಥವಾ ನಮ್ಮ ಅಕ್ಕಪಕ್ಕ ಕೂರಿಸ್ಕೊಳ್ಳಿಕ್ಕೆ ಸಿದ್ಧರಿಲ್ಲ, ಇನ್ನೂ ಅದು ಪರಿಶೀಲನೆ ಇದೆ ಎನ್ನುವಂಥ ಅಂಶವನ್ನ ನಾವು ಇವತ್ತೆಲ್ಲರೂ ಅಧ್ಯಯನವನ್ನ ಮಾಡ್ತಾ ಇರೋದಕ್ಕೆ ಮುಂದೆ ಹೇಗೆ ಪಡೆದುಕೊಳ್ಳಬೇಕು ಎನ್ನುವಂಥ ಅಂಶ ನಮ್ಮ ಎಲ್ಲ ಭಾರತೀಯ ಮಹಿಳೆಯರಿಗೆ ಮತ್ತೆ ಅಗತ್ಯವಾಗಿ ಇದು ಒಂದು ಸಂದೇಶದ ರೂಪದಲ್ಲಿ ಇಲ್ಲಿ ಪ್ರಸ್ತಾಪ ಆಗಿದೆ. ನಂತರ ಇಲ್ಲಿ ವಿವಿಧ ರಾಷ್ಟ್ರೀಯ ಆಚರಣೆಗಳು, ನಮ್ಮ ಸಂಸ್ಕೃತಿಯ ಆಚರಣೆಗಳಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಬಹುಶಃ ಆಚರಣೆ ಅಂದ ತಕ್ಷಣ ನಾವು ಬಹಳ ಸಡಗರ ಸಂಭ್ರಮದಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನ ಅಲಂಕಾರವನ್ನು ಮಾಡಿಕೊಂಡು ಸಿಹಿ ಆಗಿರ್ತಕ್ಕಂಥ ತಿಂಡಿಗಳನ್ನು ಆಚರಣೆ ಮಾಡಿಕೊಂಡು ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಸಂಸ್ಕೃತಿ. ಆದರೆ ಅಂತ ಸಂಸ್ಕೃತಿ, ಅಂತ ಆಚರಣೆ ಇಡೀ ದೇಶದ ಎಲ್ಲ ಜನ ಯಾವತ್ತೂ ಸಹ ಒಂದೇ ದಿನ ಆಚರಣೆ ಮಾಡಿದಂಥ ಇತಿಹಾಸ ನಮಗೆ ಇಲ್ಲ. ಯಾಕಂದ್ರೆ ನಮ್ಮನ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಸಹ ನಿಮ್ಮ ಆಚರಣೆ ಇದೋ, ನಿಮ್ಮ ಆಚರಣೆ ಇದೋ, ನಿಮ್ಮ ಸಂಭ್ರಮ ಇದು ಏಕೀಕೃತವಾಗಿರ್ತಕ್ಕಂಥ ಆಚರಣೆಯನ್ನು ಇವತ್ತು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ಅದು ಭವಿಷ್ಯದಲ್ಲಿ ಯುವಜನತೆ ಕಟ್ಟುವಂತಹ ಪ್ರಯತ್ನಕ್ಕೆ ಈ ಸಂದೇಶವನ್ನು ಲೇಖಕರು ನೀಡಿದ್ದಾರೆ. ಆಚರಣೆ ಯಾವ ರೀತಿ ಇರಬೇಕು, ಏಕರೂಪದ ಆಚರಣೆಗಳಿಗೆ ಬರಬೇಕು, ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆಗಳು ನಮ್ಮ ಭವಿಷ್ಯದ ಆಚರಣೆ ಆಗಬೇಕು, ಆವಾಗ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಎನ್ನುವಂಥ ಅಂಶವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದೇ ರೀತಿ ಭಾರತ ಮತ್ತು ಸಂಸ್ಕೃತಿ ಏನು ಸಾಂಸ್ಕೃತಿಕ ಒಂದು ನೆಲೆಗಳ ಬೀಡುವಂತ ಭಾರತವನ್ನ ಕರೀತೇವೆ. ವಿವಿಧ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ, ಊಟೋಪಚಾರ ಇವೆಲ್ಲವೂ ಸಹ ವೈವಿಧ್ಯತೆ ಇದೆ. ಅದರಿಂದಲೇ ಭಾರತಕ್ಕೆ ಶ್ರೇಷ್ಠತೆ ಎನ್ನುವಂಥ ಅಂಶ ನಮ್ಗೆ ಇತಿಹಾಸ ಒತ್ತಿ ಅಂತ ಇದೆ. ಆದರೆ ಅವೆಲ್ಲವುಗಳಲ್ವ ನಾವು ಶ್ರೇಷ್ಠ ಮತ್ತು ಕನಿಷ್ಠ ಎನ್ನುವಂಥ ಅಂಶವನ್ನ ಹೇಗೆ ಸ್ವೀಕರಿಸಿದ್ದೇವೆ, ಅದರಿಂದಲೇ ನಮ್ಮ ಸಂಸ್ಕೃತಿಯನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅದು ವಿವಿಧವಾಗಿರ್ತಕ್ಕಂಥ ನೆಲೆಗಟ್ಟುಗಳನ್ನ ಹೊಂದಿದೆ. ಅದು ಏಕರೂಪ ಅಂತೆಲ್ಲ ಸ್ವೀಕರಿಸಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ಯಾಕಂದ್ರೆ ಇವತ್ತು ತಿನ್ನುವ ಆಹಾರಕ್ಕಾಗಿ, ಉಡುವ ಬಟ್ಟೆಗಾಗಿ ಮಾಡುವಂತ ಆಚರಣೆ ಹಬ್ಬಕ್ಕಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಹಂತಕ್ಕೆ ತಲುಪಿದ್ದೇವೆ ಅಂದ್ರೆ ನಾವೆಲ್ಲರೂ ಸಮಾನವಾಗಿರ್ತಕ್ಕಂಥ ಒಂದು ಸ್ವೀಕೃತ ಮನೋಭಾವನೆ ರಾಷ್ಟ್ರದ ಪ್ರಜೆಗಳು ಎಷ್ಟು ಮೂಡಿದೆ ಎನ್ನುವಂಥ ಪ್ರಶ್ನೆಯನ್ನ ನಮಗೆ ನಾವೇ ಅವಲೋಕನವನ್ನ ಮಾಡಿಕೊಡ್ಬೇಕಾಗಿದೆ. ನಾವೆಲ್ಲರೂ ಮಾನವರು, ಆ ಮಾನವೀಯ ಮೌಲ್ಯವನ್ನ ನಮ್ಮ ಮನಸ್ಸೊಳಗೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವ ಮೂಲಕ ನಾವು ಎಲ್ಲರಂತೆ ಸಮಚಿತ್ತದ ಸ್ಥಿತಿಯಲ್ಲಿ ಬದುಕತಕ್ಕಂಥ ಒಂದು ಮನಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಈ ಪುಸ್ತಕ ಉತ್ತಮವಾಗಿರ್ತಕ್ಕಂಥ ಒಂದು ಜೀವನಕ್ಕೆ ಮಾರ್ಗದರ್ಶನ ರೂಪದಲ್ಲಿ ಈ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಂತರ ಬಹುಮುಖ್ಯವಾಗಿ NEP ಪ್ರಸ್ತಾಪ ಆಗಿದೆ. ಏನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಮುಖ ಅಂಶಗಳು ಇಲ್ಲಿ ಗುಣಾತ್ಮಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾಲಯ ಶಿಕ್ಷಣದವರೆಗೂ ಮಾರ್ಪಾಡನ್ನ ತರಲಾಗಿದೆ. ಈ ಪ್ರಾಚೀನ ಮತ್ತು ಮಧ್ಯಕಾಲದಲ್ಲಿದ್ದಂತಹ ವಿವಿಧ ಏನು ನಮ್ಮ ಕಲೆ, ಸಂಸ್ಕೃತಿ, ಕರಕುಶಲತೆ, ವೃತ್ತಿ ಕಸುಬುಗಳಿತ್ತು, ಅವೆಲ್ಲವನ್ನು ಮತ್ತೆ ಶಿಕ್ಷಣದ ಮೂಲಕ ಅದು ಪ್ರೌಢಶಾಲಾ ಹಂತದಿಂದಲೇ ನಾವು ಒಂದು ಕೌಶಲ್ಯ ಆಧಾರಿತ ಶಿಕ್ಷಣವಾಗಿ ನಾವು ಕಲಿಸ್ತೇವೆ ಎನ್ನುವಂತ ಒತ್ತಾಯವನ್ನ ಇದರಲ್ಲಿ ಅಳವಡಿಸಲಾಗಿದೆ. ಆದ್ರೆ ಭವಿಷ್ಯದಲ್ಲಿ ಅದು ಎಲ್ಲ ಒಂದು ಕಡೆ ಮಾರಕ ಆಗ್ಬೋದು. ಯಾಕಂದ್ರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಜೊತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕಲಿಯುವಂತ ಒಂದು ಕಲಿಕೆಯ ಹಂತದಲ್ಲಿ ನಾವಿಲ್ಲಿ ಪ್ರೌಢಶಾಲಾ ಶಿಕ್ಷಣ ಅಥವಾ ಕಾಲೇಜು ಹಂತದ ಶಿಕ್ಷಣ ನಮಗೆ ಸಾಕು, ಒಂದಿಷ್ಟು ಕೆಲಸವನ್ನ ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಪಡ್ಕೊಂಡ್ರೆ ಸಾಕು. ಹೇಗೆ ಮತ್ತೆ ನಮ್ಮ ಜಾತಿ ಆಧಾರಿತ, ಕುಲ ಆಧಾರಿತ, ಕುಲ ಕಸುಬುಗಳ ಮೂಲಕ ಮುಂದಿನ ಉನ್ನತ ಶಿಕ್ಷಣದ ಸಂಶೋಧನೆಯ ಉತ್ತಮ ಸ್ಥಿತಿಗತಿಯ ಒಂದು ಅವಕಾಶವನ್ನ ಇದು ವಂಚಿತ ಮಾಡುತ್ತೆ ಎನ್ನುವಂಥ ಪ್ರಶ್ನೆಯೂ ಸಹ ನಮ್ಮ ಮುಂದೆ ಇದೆ. ಹಾಗಾಗಿ ಆ ಶಿಕ್ಷಣದ ನಿಲುವುಗಳು ಉತ್ತಮವಾಗಿರ್ತಕ್ಕಂಥ ಮುಂದಿನ ಶೈಕ್ಷಣಿಕ ಚಿಂತಕರ ಮೂಲಕ, ಶಿಕ್ಷಣ ತಜ್ಞರ ಮೂಲಕ ನಾವು ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಎನ್ನುವಂಥ ಅಂಶವನ್ನ ಹೇಳ್ತಾ ಗುರುಗಳು ಮತ್ತು ಮಾರ್ಗದರ್ಶಕರು ನಮ್ಮ ವಿದ್ಯಾರ್ಥಿಗೆ ಬಹುಶಃ ಪರಿಚಯವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥದ್ದು ಬಹಳ ಕೃತಜ್ಞತಾ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಬಹುಶಃ ತನಗಿಂತ ಹಿರಿಯರಿಗೆ ಇವುಗಳನ್ನ ಪರಿಚಯ ಮಾಡ್ತಕ್ಕಂಥ, ಅನುಭವ ಇರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಕ್ಕಂಥ ಅವಕಾಶವನ್ನ ಹೆಚ್ಚು ನೀಡಿದ್ದಾರೆ. ಆದರೆ ವಿದ್ಯಾರ್ಥಿಗೆ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ.